ನಮಸ್ಕಾರ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಇದೇ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇರೋದು ಅಂತಂದರೆ ತಡ ಮಾಡಬೇಡಿ, ಈಗಲೇ ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಈ ನೋಟಿಫಿಕೇಶನ್ ಬರೋದಕ್ಕೋಸ್ಕರ ಎಲ್ಲೋ ಒಂದು ಕಡೆ ವೀಕ್ಷಕರು ವೆಯ್ಟ್ ಮಾಡ್ತಿರ್ತಾರೆ, ಯಾವ ವಿಚಾರದ ಬಗ್ಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಅಂತ. ಇನ್ನು ವಿಡಿಯೋ ನೋಡಿ ಕಮೆಂಟ್ ಮಾಡ್ತಿರ್ತಾರೆ, ಅಥವಾ ಅವರ ಒಂದು ಸ್ವಂತ ಪ್ರಶ್ನೆಗಳನ್ನ ಕೇಳಬೇಕು ಅಂತ ಕೂಡ ಕಮೆಂಟ್ಸ್ನಲ್ಲಿ ತಿಳಿಸ್ತಾ ಇರ್ತಾರೆ. ಇವತ್ತು ಅಂಥದ್ದೇ ಒಂದು ಕಮೆಂಟ್ನ ಆಯ್ಕೆ ಮಾಡಿಕೊಂಡು ತಮ್ಮ ಮುಂದೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಎಲ್ಲೋ ಒಂದು ಕಡೆ ಒಂದು ಕುಟುಂಬದಲ್ಲಿ ಅವರು ಮನೆಯವರು ಕುಡಿತಕ್ಕೆ ಒಳಗಾಗಿದ್ದಾರೆ, ಅದರಿಂದ ಹೊರಗಡೆ ಬರಬೇಕು, ತುಂಬ ಅಡಿಕ್ಷನ್ಗೆ ಒಳಗಾಗ್ಬಿಟ್ಟಿದ್ದಾರೆ ಅಂತ. ಸೊ ಈ ಅಡಿಕ್ಷನ್ಗೆ ಯಾಕೆ ಈ ಥರ ಅಡಿಕ್ಟ್ ಆಗ್ತಾರೆ ಕೆಲವೊಂದು ಚಟಗಳಿಗೆ, ಅದರಿಂದ ಹೊರಗಡೆ ಬರಬೇಕು ಅಂತಂದರೆ ಅಷ್ಟೊಂದು ಕಷ್ಟನ ಬಿಡಿಸೋವಂಥದ್ದು ಆಗೋದೇ ಇಲ್ವಾ, ಅಥವಾ ಯಾವುದಾದ್ರೂ ದೇವರ ಹರಿಕೆ ಮಾಡ್ಕೊಳ್ಳೋದ್ರಿಂದ ಆದರೂ ಸಾಧ್ಯ ಆಗುತ್ತಾ, ಏನು ಮಾಡಬೇಕು ಅನ್ನೋಂಥ ಪರಿಹಾರವನ್ನು ಕೇಳಿದ್ದಾರೆ ಒಂದು ವಿಡಿಯೋನಲ್ಲಿ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಯಾರ್ಯಾರು ಯಾವ ಯಾವ ಚಟಗಳಿಗೆ, ದುಶ್ಚಟಗಳಿಗೆ, ದುಷ್ಟರ ಸಹವಾಸಕ್ಕೆ ಈಡಾಗಿರುತ್ತಾರೋ ಅವರ ನೋವು ಹೇಳತೀರದು. ಪಾಪ ತುಂಬ ಒಳ್ಳೆಯವರಾಗಿರ್ತಾರೆ. ಈ ಸಹವಾಸ ದೋಷ ಅಂತ ಕರೀತಾರಲ್ಲ, ಅವರ ಸಹವಾಸದಿಂದ ಅಂದರೆ ಅವ್ರು ಏನು ತಿಳ್ಕೊಂಡಿರ್ತಾರಂದರೆ ಇಷ್ಟೇ ಅವ್ರದ್ದು. ನೋಡಪ್ಪ, ಜೀವನ ಅಂದರೆ ಇಷ್ಟೇ, ಎಲ್ಲರೂ ಹುಟ್ಟುತ್ತೀವಿ, ಒಂದಿನ ಸತ್ತೋಗ್ಬಿಡ್ತೀವಿ. ಏನೀಗ ಒಳ್ಳೆಯವರು ಸತ್ತೋಗ್ತಾರೆ, ಕೆಟ್ಟವರು ಸತ್ತೋಗ್ತಾರೆ. ನಮಗೆ ಹೇಗಿದ್ದರೂ ಕೂಡ ನಾನು ಕೇಳಿಸ್ಕೊಂಡಿದ್ದು, ಯಾರೋ ನಮ್ಮ ಹುಡುಗನೇ ಇದನ್ನೆಲ್ಲೋ ಕೆಲವು ವರ್ಷಗಳ ಹಿಂದೆ ಮಾತಾಡಿದ್ದು ನಾನು ಕೇಳಿಸ್ಕೊಂಡಿದ್ದು. ನೋಡಿ, ನನಗೀಗ 25 ವರ್ಷ. ಇವತ್ತೆಲ್ಲರೂ ಕೂಡ 50-60 ವರ್ಷ ಅಷ್ಟೇ ಬದುಕೋದು. ಇನ್ನು ನನಗೆ ನೀವು ಏನೋ ಮಾಡಿ ಮದುವೆ ಮಾಡ್ತೀರಿ, ಅದೊಂದು 5 ವರ್ಷ ತೊಳಲಾಟ. ಅವನಿಗಾಗಲೇ ಅಂತಹ ದುಷ್ಟರ ಜೊತೆ ಸೇರಿ ದುಷ್ಟ ಸಹವಾಸಕ್ಕೆ ಒಳಗಾಗಿ ಅವನ ಮೈಂಡ್ ಹೇಗೆ ನೆಗೆಟಿವ್ ಆಗಿದೆ ಅಂತಂದರೆ ಆ ರೀತಿ ನೆಗೆಟಿವ್ ಆಗಿದೆ ಅವನಂತ. ಪೂರ್ಣವಾಗಿ 5-6 ವರ್ಷಗಳ ಕಾಲ ದುಷ್ಟರ ಸಹವಾಸ. ಒಳ್ಳೆ ರ್ಯಾಂಕ್ ಸ್ಟೂಡೆಂಟ್ ಅವ, ಒಳ್ಳೆ ಮನಸ್ಸಿರುವಂಥವನು. ಬಹುಶಃ ಅವನಲ್ಲಿ ಕಲ್ಮಶಗಳೇ ಇಲ್ಲದವ. ಅವನಿಗೆ ಪಾಪ ಮೋಸ ವಂಚನೆ ಕಪಟ ಗೊತ್ತಿಲ್ಲ, ಅವನಿಗೆ ಈ ಥರದ್ದು ಗೊತ್ತಿಲ್ಲ. ಆದರೆ ದುಷ್ಟರ ಸಹವಾಸ, ದುಶ್ಚಟಗಳಿಗೆ ಬಲಿಯಾಗಿದ್ದಾನೆ. ಅವನ ನೆಗೆಟಿವ್ ರೋಲ್ ಏನು ಮಾಡೋದು ಇಷ್ಟೇ. ಅವನ ಮುಂದೆ ಕಾಣಿಸೋರೆಲ್ಲ ಹಾಗೇ. ಯಾರೋ ತುಂಬ ಒಳ್ಳೆಯವ್ರಿಗೂ ಕ್ಯಾನ್ಸರ್ ಬಂದಿತ್ತು, ತುಂಬ ಒಳ್ಳೆಯವರಿಗೆ ಆಕ್ಸಿಡೆಂಟ್ ಆಗಿತ್ತು. ಇದನ್ನು ಯಾವಾಗಲೂ ಯೋಚನೆ ಮಾಡಿ, ಇನ್ನು ಎಲ್ಲರೂ ಹೀಗೆ ಹೋಗ್ತಾರಲ್ಲ ಅಂತ ಹೇಳಿ ಅವನು ಇರೋವಂಥ ದಿನಗಳನ್ನು ಎಂಜಾಯ್ ಮಾಡೋದು ಅಂತಂದರೆ ಕುಡಿತ, ಎಂಜಾಯ್ ಮಾಡೋದು ಅಂತಂದರೆ ಸಿಗರೇಟ್ ಸೇದೋದು, ಎಂಜಾಯ್ ಮಾಡೋದು ಅಂತಂದರೆ ಲವ್ ಮಾಡೋದು, ಎಂಜಾಯ್ ಅಂತಂದರೆ ಈ ತರಹದ್ದೇ ಹುಡುಕಟ, ತಿನ್ನೋದು ಕುಡಿಯೋದು ಅಪಭ್ರಂಶವಾಗಿರೋಂಥ ಮಾತ್ರ. ಇದನ್ನೇ ಎಂಜಾಯ್ ಅಂತ ತಿಳ್ಕೊಂಡು ಇನ್ನು ಉಳಿದಿರೋ ದಿನಗಳು ಅಷ್ಟೇ ಲೆಕ್ಕ ಮಾಡ್ತಿದ್ದಾನೆ ಅವನು. ಇನ್ನು ಇರೋಷ್ಟು ದಿನಗಳು ಚೆನ್ನಾಗಿ ನಾವು ಎಂಜಾಯ್ ಮಾಡೋಣ ಅನ್ನೋದನ್ನಷ್ಟೇ ತಿಳ್ಕೊಂಡು ಅಲ್ಲಿಗೆ ದಾಸನಾಗಿದ್ದ. ಬಟ್ ನಾನು ಇದನ್ನು ಅರ್ಧಂಬರ್ಧ ಕೇಳಿಸ್ಕೊಂಡಿದ್ದು. ಆ ನಂತರ ಆ ಹುಡುಗನನ್ನು ಕರೆದು ಸ್ವಲ್ಪ ಎಲ್ಲೆಲ್ಲ ಹೋಗಬೇಕು ಅಂತ ವಾಕ್ ಮಾಡ್ಕೊಂಡು ಕರ್ಕೊಂಡು ಹೋಗಿ ನನಗೊಂದು 10 ನಿಮಿಷ ಅರ್ಧ ಗಂಟೆ ಸಿಕ್ಕಾಕ್ಕೊಳ್ಬೇಕು. ಯಾಕಂದ್ರೆ ಅವನು ಇದ್ದಿದ್ದೆಲ್ಲ ದುಷ್ಟ ಸಹವಾಸ ಅಲ್ಲ, ಶಿಷ್ಟರ ಸಹವಾಸಕ್ಕೆ ಅವನು ಒಳಗಾಗಲಿಲ್ಲ. ಆ ಕತ್ತೆಗೇನು ಗೊತ್ತು, ಕಸ್ತೂರಿ ವಾಸ ಅಂತ ಏನು ಹೇಳ್ತಾರಲ್ಲ, ಗೊತ್ತಾಗಲ್ಲ ಅವನಿಗೆ. ಅವನು ಹಾಗೆ ಇರ್ತಾನೆ ಕೂಡ. ಯಾವಾಗಲಷ್ಟು ನೀವು ಮಾರ್ಪಾಟು ಮಾಡಬೇಕಾದ್ರೆ, ಈ ಕೆಲವರು ಕುಡಿತ ಬಿಡಿಸ್ಬೇಕಾದ್ರೆ ಈ ರಿಯಾಬ್ ಸೆಂಟರ್ ಇದೆ, ಅದಕ್ಕೆ ತಗೊಂಡಾಗ 3 ತಿಂಗಳು ಹಾಕ್ತಾರೆ. 3 ತಿಂಗಳು ಹಾಕಿದ್ರೆ ಬಹುಶಃ ಅವನು ಏನಾಗ್ತಾನೆ ಅಂತಂದರೆ, ಪ್ರತಿನಿತ್ಯ ಕುಡಿಯುವವ, 24 ತಾಸು ಕುಡಿಯುವವನು 3 ತಿಂಗಳು ಕುಡಿದಿಲ್ಲ ಅಂದರೆ 3 ತಿಂಗಳು ಸೂರ್ಯನ ನೋಡೋಕ್ಕೂ ಬಿಡಲ್ಲ ಆ ರಿಯಾಬ್ ಸೆಂಟರ್ನವರು. ಹಾಗೆ ಇದ್ದು ಅವನು ಏನಾಗಿರ್ತಾನೆ ಅಂತಂದರೆ ಸ್ವಲ್ಪ ಸಾಧ್ಯ ಆದಷ್ಟು ಅದಕ್ಕೆ ಹೊಂದ್ಕೊಂಡಿರ್ತಾನೆ. ಅಲ್ಲಿ ರಿಯಾಬಲ್ಲಿ ಏನು ಮಾಡ್ತಾರೆ, ಊಟ ತಿಂಡಿ ಕೊಡ್ತಾರೆ, ಬೇಕಾದಷ್ಟು ಕೆಲಸ ಮಾಡಿಸ್ತಾರೆ, ಇನ್ನು ಇಂಜೆಕ್ಷನ್ ಕೂಡ ಕೊಡ್ತಾರೆ, ಹೆಲ್ತ್ ವೈಸ್ ಡಾಕ್ಟ್ರ್ ಕೂಡ ಚೆಕಪ್ ಮಾಡಿ ಹೋಗ್ತಿರ್ತಾರೆ. ಇವನು ಹಾಗೆ ಏನಾಗ್ತಾನೆ, ಸ್ವಲ್ಪ ಒಂದು ಲೆಕ್ಕಾಚಾರಕ್ಕೆ ಅವನ ತಲೆ ಒಂದು ಹಂತಕ್ಕೆ ಬಂದಿರುತ್ತೆ, ಬಿಡು. ಆಮೇಲೆ ಪುಸ್ತಕ ಓದಿಸ್ತಾರೆ, ಸ್ವಲ್ಪ ಸಾಹಿತ್ಯದ ಗಮನ ಕೊಡಿಸ್ತಾರೆ, ಆಮೇಲೆ ಸಮಾಜದ ಬಗ್ಗೆ ಸ್ವಲ್ಪ ಅರಿವು ಮೂಡಿಸ್ತಾರೆ. ಇವೆಲ್ಲ ನಡೀತಾ ಒಂದು ಹಂತಕ್ಕೆ ಅವರು ಬರುತ್ತಾರೆ. ಅವರ ಗುಣಗಳು ಇಲ್ಲಿ ನಾವು ಸ್ವಲ್ಪ ಅರ್ಥ ಮಾಡ್ಕೋಬೇಕು. 3 ತಿಂಗಳು ಕೆಲವರ ಕೆಪಾಸಿಟಿ, ಇನ್ನು ಕೆಲವ್ರದ್ದು 6 ತಿಂಗಳ ಕೆಪಾಸಿಟಿ, ಇನ್ನು ಕೆಲವ್ರದ್ದು 1 ವರ್ಷದ ಕೆಪಾಸಿಟಿ, ಹೀಗೆ ಇರುತ್ತೆ. 3 ತಿಂಗಳಲ್ಲಿ ಬದಲಾಗಿ ಬಂದು ಬದುಕನ್ನು ಕಟ್ಟಿಕೊಂಡವರು ಬಹಳ ಜನ ಇದ್ದಾರೆ. ನಾನು ರಿಯಾಬ್ ಮಾತಾಡ್ತಿದ್ದೆ, ಇದು ಮಂತ್ರ ಅಲ್ಲ, ತಂತ್ರ ಅಲ್ಲ. ರಿಯಾಬ್ ಸೆಂಟರ್ಗೆ ಸೇರಿಸಿ ಬದುಕನ್ನು ಕಟ್ಕೊಂಡಿದ್ದಾರೆ. 3 ತಿಂಗಳ ತಂದೆ ತಾಯಿನೂ ಕೂಡ ನೋಡಿಸಲ್ಲ, ಇದು ಕೂಡ ನಡೆಯುತ್ತೆ. ಇನ್ನು ಆನಂತರ ಕೆಲವು ಜನ ಬರ್ತಾರೆ, ಅವರು 1 ವರ್ಷ ಇರುವಂಥವನ್ನು 3 ತಿಂಗಳಿಗೆ ಬಿಟ್ಟರೆ ಅವ್ರು ಮತ್ತು ಅದೇ ಆಗ್ತಾನೆ, ಅದು ಕೆಲವರು ಇದ್ದಾರೆ.
ಹೀಗೆ ಅವನನ್ನು ಬದಲಾಯಿಸಬೇಕಾದ್ರೆ ಕೆಲವು ದಿನ ಕೂಡ ಹಾಕಿದ್ದು ದಿನೇ ದಿನೇ ಅವನಿಗೆ ಟ್ರೀಟ್ಮೆಂಟ್ ನಡೆಯುವಂಥದ್ದು. ಇನ್ನು ಕೆಲವರಿಗೆ ಕೌನ್ಸಿಲಿಂಗ್ ಅನ್ನೋ ಟ್ರೀಟ್ಮೆಂಟನ್ನು ಕೊಡಬೇಕು. ನಮ್ಮ ಹುಡುಗ ನಾನು ಅದನ್ನೇ ಕೊಟ್ಟಿದ್ದು. ನೀನು ಏನು ಬೇಕಾದರೂ ಮಾಡು, ಏನು ಹೇಗೆ ಬೇಕಾದ್ರೆ ಎಂಜಾಯ್ ಮಾಡು. ಎಂಜಾಯ್ ಅನ್ನೋ ಪದವನ್ನು ನಾವು ಒಳ್ಳೆಯದು ಒಂದು ಪಟ್ಟಿ ಮಾಡಿಕೊಡ್ಬೇಕು, ಕೆಟ್ಟದೊಂದು ಪಟ್ಟಿ ಮಾಡಿಕೊಡ್ಬೇಕು. ಇದರಲ್ಲಿ ಏನಿದೆ ಹೀಗೆ ನಾವು ಬರಬೇಕು. ಯಾರ್ಯಾರ್ಯಾರ ಸಾಧನೆ ಮಾಡಿದ್ದಾರೆ, ಎಲ್ಲೆಲ್ಲೆಲ್ಲ ಸಾಧನೆ ಮಾಡಿರ್ತಕ್ಕಂಥ ಹುಡುಗರನ್ನೇ ತರಬೇಕು. ನಮಗೆ ಬಲ್ಬ್ ಕಂಡಿಡಿದ ಹುಡುಗ ಯಾರು, ಅವನ ಹೆಸರೇನು, ಥಾಮಸ್ ಆಲ್ವಾ ಎಡಿಸನ್. ಅಲ್ಲಿಂದ ಹಿಡಿದು ಅಬ್ದುಲ್ ಕಲಾಂ, ಆಮೇಲೆ ಯಾರು ಸಪೋರ್ಟ್ ಇಲ್ಲದೆ ತುಂಬ ಶೀಘ್ರವಾಗಿ ಪಾಪ್ಯುಲಾರಿಟಿ ಗಳಿಸ್ಕೊಂಡಿರ್ತಾರೆ, ಹುಡುಗರಿಗೆ ಅದೇ ಬೇಕಾಗತ್ತೆ. ಯಶ್ ಅಂತಕ್ಕಂಥದ್ದು, ಅಥವಾ ಅವನ ಯಾರ ಡ್ರೋನ್ ಪ್ರತಾಪ್, ಏನೋ ಆಗಿರಲಿ, ದುಷ್ಟರಿಗೆ ಬಲಿಯಾಗಲಿಲ್ಲ ಅವನು ಏನೋ ಒಂದು ಒಳ್ಳೇದು ಮಾಡೋಕೆ ಹಿಡಿದಿರ್ಬೋದು. ಆದರೆ ಇಂತಹದ್ದನ್ನು ಪಟ್ಟಿ, ಕೆಟ್ಟವರ ಪಟ್ಟಿ ಎರಡು ಕೊಟ್ಟಾಗ ಅವನಿಗೆ ಆಭಾಸ ಆಗುತ್ತೆ. ಅರೆ, ನಾನು ಇಷ್ಟು ದಿವಸ ಕೊಳಕಾಗಿದ್ನಾ, ನಾನು ಇಷ್ಟು ದಿವಸ ಗಲೀಜಾಗಿದ್ನಾ, ನಾನು ಇಷ್ಟು ದಿವಸ ಕೆಸರು ಜೊತೆ ಇದ್ನಾ. ಆವಾಗ ಅವನ ಮನಸ್ಸು ಪರಿವರ್ತನೆ ಆಗುತ್ತೆ. ಆವಾಗ ಅವನ ಲಾಕ್ ಮಾಡಿಕೊಂಡು ಅವನಿಗೆ ಸಂಬಂಧಪಟ್ಟ ಲಗ್ನ, ರಾಶಿಯ, ನಕ್ಷತ್ರದ ಬೀಜಾಕ್ಷರಗಳನ್ನು ಇಂಡಿಕೇಶನ್ ಮಾಡಿ ಅವನ ಕೈಯಲ್ಲಿ ಬರೆಸ್ಬೇಕು. ಅವನ ಕೈಯಲ್ಲಿ ಬರೆಸ್ತಾ ಬಂದು ನಿಧಾನಕ್ಕೆ 3 ದಿನಗಳು ಅಥವಾ 5 ದಿನಗಳು ಒಬ್ಬರು ಹ್ಯಾಂಡ್ ವರ್ಕ್ ಕೊಡಬೇಕು. ಈಗ ನಾನು ಹ್ಯಾಂಡ್ ವರ್ಕ್ ತೊಗೊಳ್ತೀನಿ, ಹಾಗೆ ಒಂದು 5 ಡೇಸ್ ನನ್ನ ಹ್ಯಾಂಡ್ ವರ್ಕ್ ತೊಗೊಂಡು ಅವರನ್ನು ರೆಡಿ ಮಾಡಲಿಕ್ಕೆ ಸಾಧ್ಯ ಇದೆ. ಆ ನಂತರ ಅವ್ರ ಕಡೆಯಿಂದ ಏನೆಲ್ಲ ಮಾಡಬೇಕು ಅದನ್ನು ಮಾಡಿಸಿದಾಗ ನಿಜ ಹೇಳ್ತೀನಿ, ಎಷ್ಟೋ ಜನ ಮರೆತು ಹೋಗ್ತಾರೆ. ಇನ್ನು ಕೆಲವರಿಗೆ ಹಿರಿಯರು, ಅವರಿಗೆ ನೇರವಾಗಿ ಹೇಳೋದಾದರೆ ಒಂದೇ ದಿನದಲ್ಲಿ 6 ಇಂಜೆಕ್ಷನ್ ಕೊಡಬೇಕು, ಒಂದೇ ದಿನದಲ್ಲಿ. ಇದು ವಿಜ್ಞಾನ. ಅವನಿಗೆ ಮತ್ತು ಮುಟ್ಟಕ್ಕೂ ಅವಕಾಶ ಇರಲ್ಲ. ಈಗೆಲ್ಲ ಕೂಡ ಇರುತ್ತವೆ. ಏನು ಅಂತಂದರೆ ದುಶ್ಚಟಗಳಿಂದ ಹೊರಗೆ ಬರಬೇಕಾದ್ರೆ ಕೌನ್ಸಿಲಿಂಗ್ ಒಂದು. ಎರಡನೇದು, ಅವರ ಜಾತಕ ಇತ್ತು ಅಂತಂದರೆ ಜಾತಕದ ಪ್ರಕಾರ ಯಾವ ದುಷ್ಟಗ್ರಹಗಳು, ಶತ್ರುಗ್ರಹಗಳು ಬಾಧಕ ಸ್ಥಾನದಲ್ಲಿ ಇದ್ದು ಇವನ್ನ ಬಾಧಿಸ್ತಾ ಇರ್ತವೆ, ಅವನು ಹಾಗಿರ್ತಾನೆ. ಅವನನ್ನು ಮಾಡಿಫೈ ಮಾಡಲಿಕ್ಕೆ, ಡಿಸೈನ್ ಮಾಡಲಿಕ್ಕೆ ಸಾಧ್ಯ ಇದೆ. ನೀವು ಅಂಥವ್ರ ಜೊತೆ ಕರೆತಂದಿರಲ್ಲ, ಎಲ್ಲೋ ಹೋಗಿ ಏನೋ ಮಾಡಿಸ್ತೀರಿ, ಇದು ಕರೆಕ್ಟ್ ಅಲ್ಲ. ಅದಕ್ಕಾಗಿ ಸೆದೆ ಬಡಿಲಿಕ್ಕೆ ಸಾಧ್ಯವಿದೆ. ಯಾವುದರಿಂದ ಸಾಧ್ಯ ಇದೆ ಅಂತಂದರೆ ಆ 159 ಕಾಂಬಿನೇಷನ್ ಏನಿದೆಯೋ ಆ ಜಾತಕವನ್ನು ಬದಲಿಸಿ ಅವನಿಗೊಂದು ಚಮತ್ಕಾರವನ್ನು ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. ಈ ಚಮತ್ಕಾರ ಚಂದ್ರಿಕೆ ಅಂತ ಒಂದು ಪುಸ್ತಕ ಇದೆ. ಈ ನಾಗಾರ್ಜುನ ತಂತ್ರವಿದ್ಯೆ ಅಂತ ಒಂದು ಪುಸ್ತಕ ಇದೆ. ಇದು ಹಳೇ ಗ್ರಂಥ ಭಂಡಾರಗಳಿವು. ಅದರಲ್ಲಿ ಬಹಳ ರೆಮಿಡಿಗಳು ಹೇಳ್ತಾನೆ. ಅವನು ಕೂತ್ಕೊಂಡಿದ್ದ ಚೇರ್ ಕೆಳಗಡೆನೆ ಇನ್ನು ಬಿಡಿಲ್ಲ ಅಂತಂದರೆ ಅವನೊಂದು ವೈಬ್ರೇಷನ್ ಆಗುತ್ತೆ ಅವನ ಬಾಡಿನಲ್ಲಿ. ಆ ತಾಂತ್ರಿಕ ಪದ್ಧತಿ ಮಾಡಿ ಇಟ್ಟರೆ, ಯಾಕಂದರೆ ಆ ಲಗ್ನದ ಪ್ರಕಾರ ಇರುತ್ತದು, ಅದನ್ನು ಮಾಡಿ ಇಟ್ಟಾಗ ಅವನು ಬಿಟ್ಟೇ ತೀರಬೇಕು, ಆಪ್ಷನ್ನೇ ಇಲ್ಲ ಇಲ್ಲಿ. ಈ ಯಾವುದೋ ಒಂದು ಪದ್ಧತಿಯಲ್ಲಿ ಒಟ್ಟಾರೆ ಅವನು ದುಷ್ಟರ ಜೊತೆ ಇದ್ದಾನೆ, ಕುಡಿತಾ ಇದೆ, ಇವನನ್ನು ಬಿಡಿಸ್ಬೇಕು, ಒಂದು ಮಾರ್ಗ ಕಂಡುಹಿಡ್ಬೇಕು. ಆಮೇಲೆ ವಾಸ್ತು ಕೂಡ ಕಾರಣ ಆಗಿರುತ್ತೆ ಇಲ್ಲಿ. ಇದು ಚೆನ್ನಾಗಿ ನೆನಪಿಟ್ಕೋಬೇಕು. ಕೆಲವೊಂದು ಅವನಿಗೆ ಆ ಮನೆ ಹಾಗೇ ಬರಲ್ಲ, ಆ ಮನೆ ಇದ್ದರೆ ಅವನು ಹಾಗೆ ಮಾಡ್ತಾನೆ, ಇದು ಕೂಡ ಕಾರಣ ಇರುತ್ತೆ. ಇನ್ನು ಕೆಲವೊಂದು ಮನೆಗಳಂತೂ ಹೇಳತೀರದು, ಅವನ ಮನೆಗೂ ಬರಲ್ಲ, ಹಾಗಿರುತ್ತೆ ಆ ಮನೆ. ಇಂತಹದ್ದೆಲ್ಲ ಕೂಡ ಬದಲಾಯಿಸಿಕೊಳ್ಳಲಿಕ್ಕೆ ಅವಕಾಶ ಇದೆ. ಇದನ್ನು ನಾವು ಮಾಡಿದರೆ ನಾವು ಮನಸ್ಸಿಗೆ ಬಂದಾಗೆಲ್ಲ ಮನಸ್ಸಿಗೆ ಬಂದಾಗೆಲ್ಲ ಅವನನ್ನು ಬೈತಿರ್ತೀವಿ, ಏನೇನೋ ಮಾತಾಡ್ತೀವಿ. ಅಲ್ಲಿ ನಡೆಯೋದು, ಜಗಳ ನಡೆಯೋದು, ಮತ್ತು ಅವ್ರ ಮನೆ ಬಿಟ್ಟು ಹೋಗೋದು, ಇದೇ ನಡೆಯುತ್ತೆ. ಇದನ್ನು ಎಚ್ಚೆತ್ಕೊಂಡ್ರೆ ಪರಿಹಾರ ಮಾಡಿಕೊಂಡು ಸುಭಿಕ್ಷವಾಗಿ ಅವನು ಶಿಷ್ಟನಾಗಲಿಕ್ಕೆ, ಒಳ್ಳೆಯವನಾಗಲಿಕ್ಕೆ ಸಾಧ್ಯ ಇದೆ. ಖಂಡಿತ ಗುರುಗಳೇ, ಎಲ್ಲೋ ಒಂದು ಕಡೆ ಈ ಹೆಣ್ಮಕ್ಳಿಗೆ ಹಠ, ಗಂಡಸರಿಗೆ ಚಟ ಇರಬಾರ್ದು ಅಂತ ಹೇಳ್ತಾರೆ. ಇನ್ನು ಚಟಗಳಿಗೆ ಒಳಗಾಗಿದ್ರೆ ಯಾವ್ಯಾವ ರೀತಿ ತೊಂದರೆಗಳಾಗುತ್ತೆ, ಆ ಒಂದು ದುಶ್ಚಟಗಳಿಂದ ಹೊರಗಡೆ ಬರಬೇಕು ಅಂತಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಬಹಳ ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಬಹುಶಃ ಕಮೆಂಟ್ ಹಾಕಿದವರು ಇವತ್ತಿನ ವಿಡಿಯೋನ ನೋಡಿದರೆ ಈ ಕಾರ್ಯಕ್ರಮ ಮಾಡಿದ್ದು ತಮಗೋಸ್ಕರನೇ. ಜೊತೆಗೆ ನಿಮ್ಮ ಸುತ್ತಮುತ್ತ ಗೊತ್ತಿರೋಂಥವ್ರು ಯಾರಾದರೂ ಈ ರೀತಿಯಾಗಿರುವಂಥ ದುಶ್ಚಟಗಳಿಗೆ ಒಳಗಾಗಿದ್ರೆ ಅವ್ರು ಹೇಗೆ ಹೊರಗಡೆ ಬರಬೇಕು ಅನ್ನೋದಕ್ಕೆ ಒಂದು ಸರಳ ಮಾರ್ಗವನ್ನು ಕೂಡ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ.